ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಆರೋಪಿಗಳಿಗೆ ಮೊದಲು ಜಾಮೀನು ಸಿಕ್ಕಿತ್ತು. ಈ ಜಾಮೀನು ರದ್ದು ಮಾಡಿಬಿಡಿ, ಇವರಿಗೆ ಜಾಮೀನು ಕೊಡಬಾರದು ಅಂತ ಕೂಡ ಪ್ರಾಸಿಕ್ಯೂಷನ್ ಅರ್ಜಿಯನ್ನು ಹಾಕೊಂಡಿತ್ತು. ಯಾವ ಕಾರಣಕ್ಕೂ ಇವರಿಗೆ ಜಾಮೀನು ಕೊಡಬಾರದು, ಮತ್ತೆ ತಂದು ಜೈಲೊಳಗಡೆ ಇವ್ರನ್ನ ಇಡಬೇಕು, ಇವ್ರನ್ನ ಅಂದರೆ ನ್ಯಾಯಾಂಗ ಬಂಧನದಲ್ಲಿ ಇಡಬೇಕು ಅಂತೇಳಿ ಹೇಳಲಾಗಿತ್ತು. ಇದರಲ್ಲಿ ಆರೋಪಿ ರಾಘವೇಂದ್ರ, ವಿನಯ್, ನಂದೀಶ್ ಇವರೆಲ್ಲ ಇದ್ದರು. 5 ಜನ ಆರೋಪಿಗಳು. ನಂದೀಶ್ ಒಂದು ಕಡೆ, ರಾಘವೇಂದ್ರ ಒಂದು ಕಡೆ, ಧನ್ರಾಜ್ ಒಂದು ಕಡೆ, ವಿನಯ್ ಒಂದು ಕಡೆ, ಪವನ್ ಒಂದು ಕಡೆ, ಇವರೆಲ್ಲ ಇದ್ರಲ್ಲ. ಸೊ ಈ 5 ಜನ ಆರೋಪಿಗಳಿಗೆ ದೊಡ್ಡ ರಿಲೀಫ್ ಸಿಕ್ತು. ಇವತ್ತು ಜಾಮೀನು ರದ್ದು ಮಾಡಿ ಅಂತ ಯಾವ ಅರ್ಜಿಯನ್ನು ಕೋರಲಾಗಿತ್ತು, ಆ ಅರ್ಜಿಯನ್ನು ವಜಾ ಮಾಡಲಾಗಿದೆ. 5 ಆರೋಪಿಗಳ ಜಾಮೀನು ಕೂಡ ರದ್ದಾಗಿದೆ. ಪ್ರಾಸಿಕ್ಯೂಷನ್ ಕೇಳಿಕೊಂಡಿತ್ತು, ಆದರೆ ಪ್ರಾಸಿಕ್ಯೂಷನ್ ವಾದ ನಿಲ್ಲಿಲ್ಲ. ಸದ್ಯ ವಿನಯ್, ನಂದೀಶ್, ಧನ್ರಾಜ್, ಪವನ್, ರಾಘವೇಂದ್ರ ಆಗಿದ್ದು ಬಿಗ್ ರಿಲೀಫ್ ಇದು. ದರ್ಶನ್ ಸೇರಿದಂತೆ 7 ಆರೋಪಿಗಳ ಜಾಮೀನನ್ನು ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಹೈಕೋರ್ಟ್ಗೆ ಪ್ರಾಸಿಕ್ಯೂಷನ್ ಅರ್ಜಿಯನ್ನು ಹಾಕೊಂಡಿತ್ತು. ವಾದ ಪ್ರತಿವಾದ ಆಲಿಸಿದ ಮೇಲೆ ಆದೇಶವನ್ನು ಇವತ್ತಿಗೆ ಕಾಯ್ದಿರಿಸಿತ್ತು. ಇವತ್ತು ಜಾಮೀನನ್ನು ರದ್ದು ಮಾಡಬೇಕು ಅಂತ ಏನು ಅರ್ಜಿ ಕೋರಿದ್ರಲ್ಲ, ಅರ್ಜಿಯನ್ನು ಹೈಕೋರ್ಟ್ ವಜಾ ಮಾಡುತ್ತೆ. ಸದ್ಯ 59 CCH ಕೋರ್ಟ್ನಲ್ಲಿ ಟ್ರಯಲ್ಗೆ ಫಿಕ್ಸ್ ಆಗಿರತಕ್ಕಂಥ ಪ್ರಕರಣ ಇದು.